TVS ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಸೊ ಎಂಟರ್ 125cc ರೇಸ್ ಎಡಿಷನ್ 125. ಸೊ ಓವರಾಲ್ ಗಾಡಿ ಚೆನ್ನಾಗಿದೆ. ಬೈ ಮಾಡೋರೆಲ್ಲ ಆರಾಮಾಗಿ ಬೈ ಮಾಡ್ಬೋದು. ಸೊ ನಿಮಗೆ ಏನಾರು ಇಲ್ಲಿ ಕ್ಯಾರಿ ಮಾಡಬೇಕು ಅಂತಿದ್ರೆ ನೋಡಿ, ಇಲ್ಲಿ ಸಹ ಕೊಟ್ಟಿದ್ದಾರೆ ನಿಮಗೆ ಕ್ಯಾರಿ ಮಾಡಲಿಕ್ಕೆ. ಇದನ್ನು ಹಿಂಗೆ ಕ್ಲೋಸ್ ಓಪನ್ ಮಾಡಿಕೊಂಡು ಕ್ಯಾರಿ ಮಾಡ್ಕೋಬೋದು. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸುನಿಲ್ ಶೆಟ್ಟಿ. ಇವತ್ತಿನ ವಿಡಿಯೋ ಏನಂದರೆ, ಒಂದು ಗಾಡಿ ಬುಕ್ ಮಾಡಿದ್ದೀನಿ. ಆ ಗಾಡಿದೊಂದು ಡೆಲಿವರಿ ತೊಗೊಂಡಿದ್ದೀನಿ. ಪೂಜೆ ಆಗಿದೆ, ಪ್ರತಿಯೊಂದು ಆಗಿದೆ. ಯಾವ ಗಾಡಿ ತೊಗೊಂಡಿದ್ದೀನಿ, ಅದರ ಸ್ಪೆಸಿಫಿಕೇಷನ್ ಏನು, ಎಷ್ಟಾಯಿತು, ಏನಾಯಿತು ಅನ್ನೋದ್ರ ಬಗ್ಗೆ ವಿಡಿಯೋ. ನೀವು ನೆಕ್ಸ್ಟ್ ಏನಾದರೂ ಈ ಗಾಡಿನ ಬೈ ಮಾಡ್ತಿದ್ದೀರಾ ಅಂದರೆ ನಿಮಗೊಂದು ಈಸಿ ಆಗೋಕ್ಕೆ ಸಜೆಷನ್ ಆಗಲಿಕ್ಕೆ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡುವ. ಯಾವ ಗಾಡಿ ಅಂತ ನಾನೀಗ ತೋರಿಸ್ತೇನೆ ನಿಮಗೆ. ಸೊ ನಾನು ತೊಗೊಂಡಿರೋದು TVS ಅವರ ಎಂಟಾರ್. ಈ ಗಾಡಿನ ಯಾಕೆ ಚೂಸ್ ಮಾಡಿದೆ, ಎಷ್ಟಾಯಿತು, ಏನು ಎಲ್ಲನೂ ಈ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡ್ತೀನಿ ಬನ್ನಿ. ಸೊ ನಾನು ಬುಕ್ ಮಾಡಿ 2 ದಿನ ಆಗಿತ್ತು. ಸೊ ಅವತ್ತೇ ಗಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಒಳ್ಳೆ ದಿನ ನೋಡಿ ಗಾಡಿ ತೊಗೋಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಬೆಳಿಗ್ಗೆ ಗಾಡಿ ತೊಗೊಂಡು ಡೆಲಿವರಿ ತೊಗೊಂಡು ಸೀದಾ ಟೆಂಪಲ್ಗೆ ಹೋಗಿ ಒಂದು ಪೂಜೆ ಮಾಡಿ ತಂದು ಡೈರೆಕ್ಟ್ ನಿಮ್ಮ ಹತ್ರ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಈ ಗಾಡಿಗೆ ಅರೌಂಡು 3 ವೇರಿಯಂಟ್ ಇದೆ. ನಾನು ತೊಗೊಂಡಿರೋದು ಬೇಸ್ ವೇರಿಯಂಟು. ನೆಕ್ಸ್ಟ್ ವೇರಿಯಂಟ್, ಅದರ ನೆಕ್ಸ್ಟ್ ವೇರಿಯಂಟಿಗೆ ಅಮೌಂಟ್ ಜಾಸ್ತಿ ಆಗುತ್ತೆ, ಆದರೆ ಏನು ಡಿಫ್ರೆನ್ಸ್ ಇಲ್ಲ. ಸೊ ನಾನು ತೊಗೊಂಡಿರೋ ಬೇಸಿಗೆ 1.25 ಆಗಿದೆ ಮ್ಯಾಂಗ್ಳೂರಲ್ಲಿ. ಇದ್ರ ನೆಕ್ಸ್ಟ್ ವೇರಿಯಂಟಿಗೆ ಗ್ರಾಫಿಕ್ಸ್ ಅಂದರೆ ನೋಡಿ, ಇಲ್ಲೆಲ್ಲ ಬಂದಿದೆಯಲ್ಲ ಮ್ಯಾಟ್ ಫಿನಿಶಿಂಗ್ ಬಂದುಬಿಟ್ಟು ಇಲ್ಲೆಲ್ಲ ಗ್ರಾಫ್ ಫಿನಿಶಿಂಗ್ ಬರ್ತದೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ. ಮತ್ತು ಇನ್ನು ಟಾಪ್ ವೇರಿಯಂಟಿಗೆ ಬಂದರೆ ಸ್ವಲ್ಪ ಇಲ್ಲಿ ಬ್ಲೂಟೂತು ಮ್ಯಾಪ್ ಎಲ್ಲ ನೋಡ್ಬೋದಂತೆ. ಸೊ ನಮಗೆ ಅದು ಅವಶ್ಯಕತೆ ಇಲ್ಲ. ಸೊ ನಾನು ಅದಕ್ಕೆ ಕಲ್ಲರ್ಗೆ ಗ್ರಾಫಿಕ್ಸಿಗೆ ನಾನು ಹಣ ವೇಸ್ಟ್ ಮಾಡೋದು ಬೇಡ ಅಂತೇಳಿ ನಾನು ಬೇಸ್ ಮಾಡಲು ತೊಗೊಂಡಿದ್ದೀನಿ. ಇಂಜಿನ್ ಸೇಮು, ಪ್ರತಿಯೊಂದು ಸೇಮು, ಎಲ್ಲ ಸೇಮು. ಜಸ್ಟ್ ಗ್ರಾಫಿಕ್ಸು ಟಾಪ್ ವೇರಿಯಂಟಲ್ಲಿ ಬಂದುಬಿಟ್ಟು ಬ್ಲೂಟೂತ್ ಒಂದು ಮ್ಯಾಪ್ ಒಂದು ನೋಡ್ಬೋದಂತೆ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಸೊ ಗಾಡಿ ರಿಜಿಸ್ಟ್ರೇಷನ್ ಆಗಿದೆ. ರಿಜಿಸ್ಟ್ರೇಷನ್ ಆಗಿ RC ಬರಲಿಕ್ಕೆ 4 ಮಂತ್ ಆಗುತ್ತಂತೆ. ಇನ್ಶೂರೆನ್ಸು 5 ಇಯರ್ ಕೊಟ್ಟಿದ್ದಾರೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸು. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಎವ್ರಿ ಇಯರ್ ನಾನು ರಿನ್ಯೂವಲ್ ಮಾಡ್ಕೋಬೇಕು. ಸೊ ಈ ಗಾಡಿ ನಾನು ತಗೊಳ್ಳಿಕ್ಕೆ ಕಾರಣ, ನನ್ನ ಹತ್ರ ಆಲ್ರೆಡಿ ಆ್ಯಕ್ಸೆಸ್ ಇದೆ. ಆ್ಯಕ್ಸೆಸ್ ನನಗೆ ಅಷ್ಟು ಖುಷಿಯಾಗಿಲ್ಲ. ಸೊ ಅದರಲ್ಲೆಲ್ಲ ನನಗೇನು ಓಲ್ಡ್ ಫೀಲ್ ಕೊಡ್ತದೆ, ಅಂದರೆ ಹಳೆ ಗಾಡಿ ಏನು ಇಂಪ್ರೂವ್ಮೆಂಟ್ ಆಗದೇ ಇರೋ ರೀತಿ ನನಗೆ ಫೀಲ್ ಕೊಡ್ತದೆ ಅಂತ ಹೇಳ್ಬಿಟ್ಟು ನಾನು ಈ ಗಾಡಿನ ತೊಗೊಂಡಿದ್ದೀನಿ. ಈ ಎಂಟಾರ್ಕಲ್ಲಿ ನನಗೆ ಮೇಯ್ನಾಗಿ ಲುಕ್ ಕೊಟ್ಟದ್ದು ಈ ಏನಿದೆ, ಏನು ಫ್ರಂಟ್ ಡಿಸೈನ್ ಇದೆ ನೋಡಿ, ಈ ಹೆಡ್ಲೈಟ್ ಆಗಲಿ, ಗ್ರಿಲ್ ಆಗಲಿ, ನನಗೆ ಇದು ತುಂಬ ಖುಷಿ ಕೊಡ್ತು. ಸೊ ಹಾಗಾಗಿ ಮತ್ತು ಈ ಗಾಡಿ ನನಗೆ ಲುಕ್ ಕೊಡ್ತದೆ. ಸೊ ನಾನು ಕೂತಾಗ ಈ ಗಾಡಿ ನನಗೆ ಸ್ವಲ್ಪ ಲುಕ್ ಕೊಡ್ತದೆ. ನೀವು ಬೇಕಾದ್ರೆ ನೋಡ್ಬೋದು ಸೈಡಿಂದಾಗಲಿ. ಸೊ ನನಗೆ ಈ ಗಾಡಿ ಸ್ವಲ್ಪ ಚೆನ್ನಾಗಿ ದೊಡ್ಡದಾಗಿ ಕಾಣುತ್ತೆ. ಸೊ ಹಾಗಾಗಿ ನಾನು ಈ ಗಾಡಿನ ಚೂಸ್ ಮಾಡಿದೆ. ಮತ್ತು ಇಂಜಿನ್ ಸಹ ಬಂದ್ಬಿಟ್ಟು 125cc. ಸೊ ಟೈಯರು ನಿಮಗೆ ಮತ್ತು ಇನ್ನೊಂದು ಇದು ಬೇರೆದೆಲ್ಲ ವಿಷಯ ನಾನು ಅಷ್ಟು ಹೇಳಲಿಕ್ಕೆ ಹೋಗಲ್ಲ, ಯಾಕಂದರೆ ಬೇರೆ ವೀಡಿಯೋಗಳಲ್ಲಿ ಇಲ್ಲಾಂದರೆ ಶೋರೂಮ್ಗೆ ಹೋದರೆ ನಿಮಗೆ ಕಂಪ್ಲೀಟಾಗಿ ಅದ್ರ ಬಗ್ಗೆ ಹೇಳ್ತಾರೆ. ನಾನು ಬೂಟ್ ಪೇಸ್ ತೋರಿಸ್ತೀನಿ ಬನ್ನಿ. ಸೊ ಇದರ ಬೂಟ್ ಪೇಸ್ ಬಂದುಬಿಟ್ಟು ಇಲ್ಲಿ ಕೀ ಆನ್ ಮಾಡಬೇಕು. ಇಲ್ಲಿ ರೈಟ್ ಸೈಡ್ಗೆ ಡಿಕ್ಕಿ ಓಪನ್ ಆಗ್ತದೆ, ಲೆಫ್ಟ್ ಸೈಡ್ಗೆ ನಮ್ಮ ಪೆಟ್ರೋಲ್ ಟ್ಯಾಂಕ್ ಓಪನ್ ಆಗ್ತದೆ. ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟು, ಹೊರಗಡೆ ಕೊಟ್ಟಿದ್ದಾರೆ. ಸೀಟ್ ಎತ್ತಿ ನಾನು ಪೆಟ್ರೋಲ್ ಹಾಕ್ಬೇಕನ್ನೋ ಅವಶ್ಯಕತೆ ಇಲ್ಲ. ಸೊ ನನಗೆ ಸೀಟ್ ಓಪನ್ ಮಾಡಿದರೆ ಪೆಟ್ರೋಲ್ ಹಾಕ್ಬೋದು. ಸೊ ಈ ಸೀಟಲ್ಲಿ ನನಗೆ ಏನೇನು ಕೊಟ್ಟಿದ್ದಾರೆ ಅಂದರೆ, ಒಂದು ರೈನ್ ಕೋಟ್ನ ಫ್ರೀ ಕೊಟ್ಟಿದ್ದಾರೆ ಅವರೇ. ಆ ರೈನ್ ಕೋಟು ನಾನು ಹಾಕಿ ನೋಡಿಲ್ಲ, ಹೇಗಿದೆ ಕ್ವಾಲಿಟಿ ಹೇಗಿದೆ ಅಂತ ಏನು ಅಂತ ನಾನು ನೋಡಿಲ್ಲ. ಸೊ ಕ್ವಾಲಿಟಿ ಚೆನ್ನಾಗಿದೆ ಅನಿಸುತ್ತೆ, ನೋಡುವ. ಮತ್ತು ಒಂದು ಹೆಲ್ಮೆಟ್ ಕೊಟ್ಟಿದ್ದಾರೆ. ಹೆಲ್ಮೆಟ್ ಸಹ ನಾವಿಲ್ಲಿ ಇಡ್ಬೋದು. ಅದ್ರ ಜೊತೆ ಒಂದು ಟೂಲ್ಸ್ ಕೊಟ್ಟಿದ್ದಾರೆ ಮತ್ತು ಅದರ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಈ ಡಾಕ್ಯುಮೆಂಟ್ಸಲ್ಲಿ ಏನಂದರೆ, ಸೊ ನಮಗೆ RC ಸಿಗದೇ ಇರುವ ಕಾರಣದಿಂದಾಗಿ ನಮಗೆ ಒಂದು ಟ್ಯಾಕ್ಸ್ ಬಿಲ್ಲು ಕೊಟ್ಟಿದ್ದಾರೆ. ಈ ಟ್ಯಾಕ್ಸ್ ಬಿಲ್ಲನ್ನು ನಾನು 4 ಮಂತು ಕ್ಯಾರಿ ಮಾಡಲೇಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ. ಇನ್ಶೂರೆನ್ಸ್ ಇದ್ರ ಜೊತೆನೇ ಇದೆ, ಎವ್ರಿ ಇಯರ್ ರಿನ್ಯೂವಲ್ ಮಾಡಲೇಬೇಕು. ಮತ್ತು ಸರ್ವಿಸ್ ಬಗ್ಗೆ ಕೊಟ್ಟಿದ್ದಾರೆ. ಸರ್ವಿಸ್ ಮ್ಯಾನ್ಯುವಲ್, ಎಷ್ಟು ಸಾವಿರಕ್ಕೆ ಎಷ್ಟು ಏನೇನು ಮಾಡಬೇಕು, ಮತ್ತು ವ್ಯಾರಂಟಿ ಏನೇನಿದೆ ಅದರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸರ್ವಿಸ್ ಬಂದುಬಿಟ್ಟು ನನಗೆ 2 ಮಂತ್ ಒಳಗೆ ಆಗಬೇಕು, 750 ಕಿಲೋಮೀಟರ್. ಅದು ಬಿಟ್ಟು ನಿಮಗೆ ಇನ್ನೇನು ಈ ಗಾಡೀಲಿ ನನಗೆ ಫ್ರೀ ಕೊಟ್ಟಂಥದ್ದು ಇಷ್ಟೇ. ಇದಾದಮೇಲೆ ಪೆಟ್ರೋಲ್ ಒಂದು 5 ಲೀಟರ್ ಫ್ರೀ ಕೊಟ್ಟಿದ್ದಾರೆ. ಕಟ್ ಮಾಡಿ. ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ, ನಿಮಗೆ ಇಲ್ಲಿ ನೋಡ್ಬೋದು, ನಾನಿಲ್ಲಿ ಮೊಬೈಲ್ನ ಚಾರ್ಜಿಗೆ ಹಾಕೋಬೋದು ನನಗೆ ಚಾರ್ಜ್ ಬೇಕಂದರೆ. ಮತ್ತು ಇನ್ನೊಂದು ಗಾಡಿಯಲ್ಲಿ ಡಿಫೆಕ್ಟ್ ಏನಾರು ಇದೆ ನಮಗೆ ಗೊತ್ತಾಗ್ತಿಲ್ಲ ಅಂದರೆ, ಅವರು ಇಲ್ಲಿಂದ ಅವರ ಆ್ಯಂಡ್ರಾಯ್ಡ್ ಮೊಬೈಲಿಗೆ ಕನೆಕ್ಟ್ ಮಾಡಿಕೊಂಡು ನಮಗೆ ಏನಾಗಿದೆ ಅಂತ ಹೇಳ್ತಾರೆ. ಸೊ ಅದನ್ನು ಇಲ್ಲೇ ಚೆಕ್ ಮಾಡ್ಬೋದು. ಅದೊಂದು ಪ್ಲಸ್ ಪಾಯಿಂಟ್ ಬಂದಿದೆ. ಮತ್ತು ಇದು ನಾನು ತೊಗೊಂಡಿರೋದು ರೇಸ್ ಎಡಿಷನ್. ಸೊ ಓವರಾಲ್ ರಿವ್ಯೂ ಬಂದುಬಿಟ್ಟು, ಗಾಡಿ ನಾನು ಡೆಲಿವರಿ ತೊಗೊಂಡು ಓಡಿಸ್ತಾ ಇದ್ದೀನಿ. ಆಲ್ರೆಡಿ ನಾನು 25 ಕಿಲೋಮೀಟರ್ ಓಡಿಸಿದ್ದೀನಿ. ಸೊ ನನಗೆ ಖುಷಿಯಾಗಿದೆ, ಚೆನ್ನಾಗಿದೆ. ಇದರಲ್ಲಿ ಇನ್ನೊಂದು ಬಂದುಬಿಟ್ಟು ಹಜಾರ್ ಲೈಟು ಸಹ ನೋಡಿ, ನೀವಿಲ್ಲಿ ನೋಡ್ಬೋದು. ನಾನು ಕೀ ಆನ್ ಮಾಡಿದರೆ, ನೀವು ಇಲ್ಲ ಈಗ ಘಾಟ್ ಸೆಕ್ಷನಲ್ಲಿ ಇಲ್ಲ ಫಾಬಲ್ಲೆಲ್ಲ ಹೋಗ್ತಾ ಇದ್ದೀರಂದರೆ ಹಜಾರ್ ಲೈಟ್ ಆನ್ ಮಾಡಿದರೆ ನಿಮಗೆ 4 ಇಂಡಿಕೇಟರ್ ಸಹ ಒಟ್ಟಿಗೆ ಆನ್ ಆಗ್ತದೆ. ಸೊ ಅದೊಂದು ಪ್ಲಸ್ ಪಾಯಿಂಟು.
ಮತ್ತು ಇಂಡಿಕೇಟ್ರ್ ಹಾಕಿದ್ರೆ ನಮಗೆ ಇಲ್ಲೇ ಪ್ಲಸ್ ನೋಡಿ ಇಂಡಿಕೇಟ್ರ್ ಆನ್ ಆಗಿದೆ ಈಗ ರೈಟ್ ಸೈಡು. ನಾನು ಇದನ್ನು ತಳ್ಳಬೇಕು ಅಂತಿಲ್ಲ, ಜಸ್ಟ್ ಇದನ್ನ ಪುಷ್ ಮಾಡಿದ್ರೆ ನನಗಿಲ್ಲೇ ಇಂಡಿಕೇಟ್ರ್ ಆಫ್ ಆಗ್ತದೆ. ಸೊ ಇಲ್ಲಿ ಪಾಸಿಂಗ್ ಲೈಟ್ ಕೊಟ್ಟಿದ್ದಾರೆ, ಹಾರನ್ನು ಇದೆಲ್ಲ ನಾರ್ಮಲ್ ಆಗಿದೆ. ಆದರೆ ಗಾಡಿ ಓವರಾಲ್ ಚೆನ್ನಾಗಿದೆ. ಸೊ ಅರೌಂಡ್ ನೆಕ್ಸ್ಟು ಫಸ್ಟ್ ಸರ್ವಿಸ್ ಆಗುವಾಗ ಎಷ್ಟಾಗ್ತದೆ, ಏನಿದೆ ಇದರ ಒಂದು ಓವರಾಲ್ ರಿವ್ಯೂ ಅಂದರೆ ಬೈ ರೋಡಲ್ಲಿ ಓಡಿಸುವಾಗ ನಮಗೆ ಯಾವ ರೀತಿ ಫೀಲ್ ಕೊಡುತ್ತೆ ಏನು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ಫಸ್ಟ್ ಸರ್ವಿಸಲ್ಲಿ ಏನೇನಾಗುತ್ತೆ ಪ್ರತಿಯೊಂದನ್ನು ತಿಳಿಸ್ತೀನಿ. ಯಾರೆಲ್ಲ ಈ ಗಾಡಿ ಬೈ ಮಾಡಬೇಕು ಅಂತಿದ್ದೀರಾ ಅನ್ಕೋತಿದ್ದೀರಾ ಅವ್ರಿಗೆ ನಾನು ಹೇಳೋದಿಷ್ಟೇ, ಗಾಡಿ ಚೆನ್ನಾಗಿದೆ. ಸೊ ಮೈಲೇಜ್ ಸಹ ನಾನು ಟೆಸ್ಟ್ ಮಾಡಿಲ್ಲ, ಅದು ಮುಂದಿನ ದಿನದಲ್ಲಿ ನಾನು ಟೆಸ್ಟ್ ಮಾಡ್ತೀನಿ. ಸೊ ಡಿಸ್ಪ್ಲೇ ನೀವು ನೋಡ್ಬೋದು, ಇಲ್ಲಿ ಟೈಮ್ ಬರ್ತದೆ, ನಾನು ಎಷ್ಟು ಕಿಲೋಮೀಟರ್ ರನ್ ಮಾಡ್ತಾ ಇದ್ದೀನಿ ಅಂತ, ಎಷ್ಟು ಟ್ರಿಪ್ ಎಷ್ಟಿದೆ, ಸ್ಟ್ಯಾಂಡ್ ಆನ್ ಆಗಿದೆ, ಮತ್ತು ನಾನು ಎಷ್ಟು ಸ್ಪೀಡಲ್ಲಿ ಹೋಗ್ತೀನಿ ಅನ್ನೋ ಡಿಜಿಟಲ್ ಲಾಕರ್ ತೋರಿಸುತ್ತೆ. ಸೊ ಗಾಡಿ ರಿಜಿಸ್ಟ್ರೇಷನ್ ಆಗಿದೆ, ಯಾವ ನಂಬರ್ ಕೊಟ್ಟಿದ್ದಾರೆ ಏನಂತ ಗೊತ್ತಿಲ್ಲ, ಮೆಸೇಜ್ ಬರಲಿಲ್ಲ ನನಗೆ ಇನ್ನೂ ಪರಿವಾಹನದಿಂದ. ಸೊ ಮೆಸೇಜ್ ಬಂದಮೇಲೆ ಯಾವ ನಂಬರ್ ಬಂತು ಏನು ಎತ್ತ ಪ್ರತಿಯೊಂದು ಹೇಗೆ ಸರ್ವಿಸ್ ಮಾಡ್ತಾರೆ, ಸರ್ವಿಸ್ ಸೆಂಟರ್ ಹೇಗಿದೆ, ಎಷ್ಟಾಗುತ್ತೆ ಕಾಸ್ಟು, ಏನೆಲ್ಲ ಪ್ರಾಬ್ಲಮ್ ನಾನು ಫೇಸ್ ಮಾಡ್ತಿದ್ದೀನಿ ಫಸ್ಟ್ ಸರ್ವಿಸಲ್ಲಿ, ಇಲ್ಲ ಗಾಡಿ ಬಗ್ಗೆ ಏನಾದರೂ ಸಮಸ್ಯೆ ಇದೆಯಾ ಫಾಲ್ಟ್ ಇದೆಯಾ ಅನ್ನೋದ್ರ ಬಗ್ಗೆ ನಾನು ಮುಂದಿನ ವಿಡಿಯೋ ಅಂದರೆ ಫಸ್ಟ್ ಸರ್ವಿಸಲ್ಲಿ ನಿಮಗೆ ತಿಳಿಸ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಗಾಡಿ ಲುಕ್ ಹೇಗಿದೆ ಅಂತ ಔಟ್ಫಿಟ್ ನೋಡಿ.